ಮೇರೆಗೆ ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲಿ ಭೀಮಾ ನದಿಯ ನೀರಿನ ಸಲುವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು ನಾವು ಹೋರಾಟ ಮಾಡ್ತಾ ಇದ್ದೀವಿ, ಇದು ನಮ್ಮ ದುರ್ದೈವ ಅನ್ಬೇಕು. ಯಾಕಪ್ಪ ಅಂದ್ರ ಇದು ಹೋರಾಟ ಹೀಗೆ ಅಲ್ಲ, ಬಹಳಷ್ಟು ದಿವಸಗಳಿಂದ ನಡೀತಾನೆ ಬಂದಿದೆ. ಆದರೆ ನಮ್ಮಲ್ಲಿರುವಂತ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರುವಂತ ಶಾಸಕರು ಇದಕ್ಕೆ ಒಟ್ಟನೆ ನೀರಿಗಾಗಿ ಭೀಮಾ ನದಿಯ ಬಗ್ಗೆ ಒಟ್ಟನೆ ಅವರು ಆ ವಿಚಾರವನ್ನು ಮಾಡ್ತಾ ಇಲ್ಲ, ಅದಕ್ಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ಬರಗಾಲ ಇದ್ದಿರೋದ್ರಿಂದ ಕುಡ್ಲಿಕ್ಕೆ ನೀರು ಸಿಗಲಾರ್ದಂತ ಸಮಯ. ಇವತ್ತಿನ ದಿವಸ ಮಹಾರಾಷ್ಟ್ರದವರು ನಮ್ಮ ಹಕ್ಕಿನ ಪ್ರಕಾರ 5 TMC ನೀರ ಯಾಕೆ ಕೊಡಬಾರ್ದವ್ರು? ನಮ್ಮ ಹಕ್ಕಿನ ಪ್ರಕಾರ ನಮ್ಮ ಕರ್ನಾಟಕಕ್ಕೆ ಎಷ್ಟು ಸೇರಬೇಕು ಅಷ್ಟು ನೀರು ನಮಗೆ ಕೊಡ್ಲಿ ಅಂತೇಳಿ ನಾವು ಮನವಿ ಮಾಡ್ತೇವೆ. ಯಾಕಪ್ಪ ಅಂದ್ರೆ ಅವ್ರದಲ್ಲ, ನಮ್ಮ ಹಕ್ಕು ನಾವು ಕೇಳಕ್ಕೆ ಯಾರ್ದ ಇದು ನಮ್ಮ ಶಾಸಕರಿಗಾಗಲಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ತಿಳಿಯಲಿದೆ? ಇದು ನೀರ ನಮ್ಮ ಕರ್ನಾಟಕ ಎಷ್ಟು ಬಿಡ್ಬೇಕಂತ ಬಿಟ್ಟರೆ ನಮ್ಮ ರೈತರು ನಮ್ಮ ಎಲ್ಲ ಈ ಕಡೆಯಿಂದ ನೀರವನ್ನ ಕುಡಿಯುವಂತ ನೀರಿಗಾಗಲಿ ಯಾವುದೇ ಸಮಸ್ಯೆ ಬರಲ್ಲ. ಇವತ್ತಿನ ದಿವಸ ನಾವು ಏನು ನೋಡ್ತಾ ಇದ್ದೀವಿ, ಇವತ್ತು ಆಳಂದ ಈ ಕಡೆ ಬಹಳಷ್ಟು ನೀರಿನ ಸಮಸ್ಯೆ ಅದ. ಈ ಕಡೆನ ಈ ನಮ್ಮ ಜೇವರ್ಗಿ ಈ ಕಡೆ ಸ್ವಲ್ಪ ನೀರಿನ ಕುಡ್ಲಿಕ್ಕರೆ ಸಿಗ್ತಾವ. ಆಳಂದ ತಾಲೂಕ ಅಫಜಲ್ಪುರ ತಾಲೂಕ ಕುಡ್ಲಿಕ್ಕೆ ನೀರು ಸಿಗಲಾರ್ದಂತ ಸಮಯ ಅದ. ಎಷ್ಟೋ ಸಲ ಕುಡ್ಲಿಕ್ಕೆ ನೀರು ಎಲ್ಲಿಂದರೆ ವ್ಯವಸ್ಥೆ ಮಾಡಿ ಅಂತೇಳಿ ಬಹಳಷ್ಟು ಸಲ ಮನವಿ ಮಾಡ್ಕೊಂಡು ಇನ್ನ ಮುಂದಕನೆ ಹಾಕ್ತಾ ಇದ್ದಾರೆ. 2 ದಿನ 3 ದಿನ ನಾವು ನೋಡ್ತೀವಿ, ಎಲ್ಲಿ ಪ್ರೈವೇಟ್ ಖರೀದಿ ಮಾಡ್ತೀವಿ ಅನ್ನುವಂತ ಈ ನೆಗ್ಲೆಕ್ಟ್ ಮಾಡುವಂತ ಅಧಿಕಾರಿಗೆ ನಾವು ಏನ್ ಮಾಡ್ಬೇಕು ಅನ್ನೋದೇ ತಿಳಿಯಲಿಲ್ಲ. ಎಷ್ಟು ಹೋರಾಟ ಮಾಡಬೇಕು, ಎಷ್ಟು ಮನವಿ ಕೊಡ್ಬೇಕು ಇವರಿಗೆ, ಅದು ನಮಗೆ ಒಟ್ಟನೆ ತಿಳಿಯಲಿಲ್ಲ. ಇವತ್ತಿನ ದಿವಸ ನಾವು ಈ ಒಂದು ಮನವಿನೇ ಲಾಸ್ಟ್. ಈ ಮನವಿ ಪ್ರಕಾರ ನಮ್ಗ ಭೀಮಾ ನದಿಯಲ್ಲಿ ಬಿಡುವಂತ 5 TMC ನೀರು ಬಿಡಲೇಬೇಕು. ಇದು ನಮ್ಮ ಹಕ್ಕದ. ಇದು ಬಿಡಲಿಲ್ಲಪ್ಪ ಅಂದ್ರ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಹೋರಾಟದ ಮುಖಾಂತರ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಮಾಂತೇಶ್ ತಳಮನಿ, ಆಳಂದ ತಾಲೂಕು ಕರವೇ ಅಧ್ಯಕ್ಷ, ನಮ್ಮ ಕರ್ನಾಟಕ ತಾಲೂಕು ಅಧ್ಯಕ್ಷ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.